ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ರೈಲ್ವೆ ನಿಲ್ದಾಣದ ಬಳಿ ಮಹೇಶ್ವರಮ್ಮ ದೇವಾಲಯದ ಆವರಣದಲ್ಲಿ ತಾಲೂಕು ಪಂಚಾಯಿತಿ ವತಿಯಿಂದ ತೊಂಡೆಬಾವಿ ಹೋಬಳಿ ಮಟ್ಟದಲ್ಲಿ ಆಯೋಜಿಸಲಾಗಿದ್ದ ಈ ಸ್ವತ್ತು ಅಭಿಯಾನ ಕಾರ್ಯಕ್ರಮವನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಉದ್ಘಾಟಿಸಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿಯೂ ವಾಸಿಸುವ ಪ್ರತಿ ಮನೆಗಳಿಗೂ ಖಾಲಿ ನಿವೇಶನಗಳಿಗೂ ಸರ್ಕಾರದಿಂದ ಸಿಗುವ ಈ ಸ್ವತ್ತುಗಳನ್ನು ಪಡೆಯಲು ಸಾರ್ವಜನಿಕರು ಪರದಾಡ್ತಾ ಇದ್ದು, ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿಯೇ ನಿಮ್ಮ ಗ್ರಾಮದಲ್ಲಿಯೇ ಇಲಾಖೆಯ ಅಧಿಕಾರಿಗಳೊಡನೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ಯಾವುದೇ ಮಧ್ಯವರ್ತಿಗಳ ಆಸೆ ಆಮಿಷಗಳಿಗೆ ಒಳಗಾಗದೆ ನೇರವಾಗಿ ಅಧಿಕಾರಿಗಳಿಗೆ ನಿಮ್ಮ ದಾಖಲೆಗಳನ್ನು ನೀಡಿ ಈ ಸ್ವತ್ತುಗಳನ್ನು ಪಡೆದುಕೊಳ್ಳಿ. ಯಾರಿಂದಲಾದರೂ ಹಣಕ್ಕೆ ಬೇಡಿಕೆ ಇಟ್ಟರೆ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬವಾದರೆ ಶಾಸಕರ ಗಮನಕ್ಕೆ ತಂದರೆ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವುದಾಗಿ ತಿಳಿಸಿದರು. ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಜಿಪಿಎಲ್ಎಫ್ನ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಸಮವಸ್ತ್ರವನ್ನು ವಿತರಿಸಿ ಸನ್ಮಾನ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಕೂಡ ಸನ್ಮಾನ ಮಾಡಲಾಯಿತು. ಹೋಬಳಿ ಮಟ್ಟದ ಈ ಸ್ವತ್ತು ಅಭಿಯಾನ ಕಾರ್ಯಕ್ರಮ ಇದೆ. ತೊಂಡೆಬಾವಿನಲ್ಲಿ ಹೋಬಳಿ ಮಟ್ಟದಲ್ಲಿ ತಗೊಂಡಿದ್ವಿ. ಹಾಗೇನೆ ಅದ್ರ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಎರಡನೇದಾಗಿದ್ರೆ ಕೆಲಸ ಮಾಡ್ತಕ್ಕಂಥ NBK ಅವರು, LCRP, ಪಶು ಸಖಿ, ಕೃಷಿ ಸಖಿ ಇವರಿಗೆಲ್ಲ ರಾಜ್ಯದಲ್ಲೇ ಪ್ರಥಮವಾಗಿ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದೀವಿ. ಅವರಿಗೆಲ್ಲ ಯೂನಿಫಾರ್ಮ್ ಕೊಡುವಂತ ಕಾರ್ಯಕ್ರಮ ಇದೆ. ಎಲ್ಲೂ ಕೊಟ್ಟಿಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತೊಂಡೆಬಾವಿಯಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗೇನೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಅಂಗವಿಕಲರಿಗೆ ಮತ್ತು ಎಜುಕೇಶನ್ ಸಂಬಂಧಪಟ್ಟಂಗೆ ಅವ್ರಿಗೆ ಚೆಕ್ ವಿತರಣೆಯನ್ನು ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲ ಗ್ರಾಮ ಪಂಚಾಯಿತಿಯ ನೌಕರರಿಗೆ ಅವ್ರಿಗೆ ಸನ್ಮಾನದ ಕಾರ್ಯಕ್ರಮ, ವಿಶೇಷವಾಗಿ ಅವರೆಲ್ಲ ನಮ್ಮ ಸೇವೆ ಮಾಡ್ತಾ ಇದ್ರು. ಪೌರ ಕಾರ್ಮಿಕರು ಬಂತು. ಇವತ್ತು ಸ್ವಚ್ಛತೆಗೆ ಅವರಿಲ್ಲ ಅಂತಂದ್ರೆ ನಮ್ಮ ಸ್ವಚ್ಛತೆನೇ ಹಾಳಾಗ್ತದೆ. ಇದ್ರ ಸ್ವಚ್ಛತೆ ಅಲ್ಲ, ಆರೋಗ್ಯ ಸ್ವಚ್ಛತೆನೂ ಹಾಳಾಗುತ್ತೆ ಅಂತ ತಮ್ಮ ಸೇವೆಯನ್ನ ಅವಿರತವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಚಳಿ ಬಿಸಿಲಂದರೆ ಏನ್ ಸೇವೆ ಮಾಡ್ತಾ ಬರ್ತಾವ್ರೆ ಪೌರ ಕಾರ್ಮಿಕರು, ಅವರು ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹೀಗೆ ಇಷ್ಟೆಲ್ಲ ಕಾರ್ಯಕ್ರಮವನ್ನ ಇವತ್ತು ತೊಂಡೆಬಾವಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಈಗ ಈಗಾಗಲೇ ನಮ್ಮ ಕಾಂತರಾಜ್ ಅವರು ಹೇಳ್ತಾ ಇದ್ರು, ಇವನು ಹೇಳ್ತಾ ಇದ್ರು, ಪ್ರಮುಖ ಸಮಸ್ಯೆ ಏನಂದ್ರೆ ಈ ಖಾತೆ, ಈ ಸ್ವತ್ತನ್ನ ಕೊಡುವಂಥದ್ದು ಒಂದು ಡಿಲೇ ಆಗ್ತದೆ. ಅದು ಕಾರಣಾಂತರಗಳಿಂದ, ಕಾನೂನಿನ ಕೆಲವು ಅಡೆತಡೆಗಳಿಂದ ಅದು ಲೇಟ್ ಆಗುತ್ತೆ ಅಂತ ಹೇಳಿದರು. ನಾನು ಈ ವಿಚಾರವಾಗಿ ಅನೇಕ ಜನ ನಮ್ಗೆ ಈ ಸ್ವತ್ತು ಕೊಟ್ಟು ಹಕ್ಕು ಪತ್ರ ಇದೆ, ನಮ್ಗೆ ಈ ಸ್ವತ್ತು ಕೊಡ್ತಾ ಇಲ್ಲ ಅಂತ ದೂರುಗಳು ಪ್ರತಿ ಗ್ರಾಮದಲ್ಲಿ, ಪ್ರತಿ ಪಂಚಾಯತಿ ಮಟ್ಟದಲ್ಲಿ ನನಗೆ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಬಂದ ಒಂದು 2 ತಿಂಗಳು 3 ತಿಂಗಳಿಂದಲೇ ಇಒ ಮತ್ತು ತಹಸೀಲ್ದಾರ್ಗೆ ಇಬ್ಬರೂ ಕೂಡ ನಾನು ಖಡಕ ಸೂಚನೆ ಕೊಟ್ಟಿದ್ದೀನಿ. ನಿಮ್ ಕಾನೂನು ಅದು ಇದು ಹೇಳ್ಕೊಂಡು ಕೂತ್ಕೋಬೇಡಿ. ಯಾರ ಹಕ್ಕು ಪತ್ರ ಇದೆಯೋ ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ಕಾನೂನು ತೊಡಗಿದ್ದು ಅನುಸರಿಸಿ ಅವ್ರಿಗೆ ಕೊಡುವಂಥದ್ದು ಫಸ್ಟ್ ಕೆಲಸ ಮಾಡಿ. ನೀವು ಕಾನೂನು ಅದು ಇದು ಇಲ್ಲದೆಲ್ಲ ಹೇಳಕ್ ಹೋಗಬೇಡಿ ಅಂತ ಹಕ್ಕು ಪತ್ರ ಯಾಕೆ ಕೊಟ್ಟಿದ್ದೀನಿ ಅಂತ ನಾನು ಖಡಕಾಗಿ ಅವ್ರಿಗೆ ಹೇಳಿದ್ದೀನಿ. ಈಗ ಅವರು ಕೂಡ ತಹಸೀಲ್ದಾರಿಂದ ಅವರ ಜವಾಬ್ದಾರಿಯನ್ನು ನಮ್ಮ ಇಒ ಮೇಲೆ ಹಾಕಿದ್ದಾರೆ. ಹಕ್ಕು ಈ ಸ್ವತ್ತು ಕೊಡುವಂಥದ್ದು ಏನಿದ್ರೆ ಇಒಗೆ ಸಂಬಂಧಪಟ್ಟಿದ್ದು ಅವ್ರು ಮಾಡ್ಬೇಕು ಸರ್ ಅಂತ ಅಂದ್ಬಿಟ್ಟು ಕೇಳಿದ್ರೆ, ಅವ್ರು ಬೇಕಾದಂತ ನನ್ನ ಸಹಕಾರ ಏನಿದೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೋಚಮಲ್ ನಿರ್ದೇಶಕ ಜೆ ಕಾಂತರಾಜು ಮಾತನಾಡಿ, ಈ ಸ್ವತ್ತು ಸಿಗದೆ ವರ್ಷಾನುಗಟ್ಟಲೆ ಕಾಯುತ್ತಿರುವವರು ಇದ್ದಾರೆ. ನಗರ ಪ್ರದೇಶದಲ್ಲಿ ನಡೆಯುತ್ತಿದ್ದ ಈ ಸ್ವತ್ತು ವಿತರಣೆ ಅಭಿಯಾನವನ್ನು ಗ್ರಾಮೀಣ ಪ್ರದೇಶಕ್ಕೆ ವಿಸ್ತರಿಸಿ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಕಂದಾಯ ಜಮೀನುಗಳಲ್ಲಿ ಚಿಕ್ಕ ಜಾಗಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿರ್ತಾರೆ. ಅವರಿಗೆ ಕಾನೂನು ವ್ಯಾಪ್ತಿಯಲ್ಲಿ ಹಕ್ಕುಪತ್ರ ಹಾಗೂ ಈ ಸ್ವತ್ತು ವಿತರಣೆ ನೀಡಿದ್ರೆ ಜನಕ್ಕೆ ಅನುಕೂಲವಾಗ್ತದೆ ಎಂದರು. ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ ಮಾತನಾಡಿ, ಹಕ್ಕುಪತ್ರ ನೀಡದಿದ್ರೂ ದಾಖಲೆಗಳಲ್ಲಿ ಸರ್ವೆ ನಂಬರ್ ಬರುತ್ತಿರುವ ದೂರುಗಳಿವೆ. ಕಾನೂನಿನ ವ್ಯಾಪ್ತಿಯಲ್ಲಿ ಪರಿಹಾರ ಸೂಚಿಸಲಾಗುವುದು. ಶಾಸಕರ ಸೂಚನೆಯಂತೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ಮನೆ ಮನೆಗೆ ಹೋಗಿ ದಾಖಲೆಗಳನ್ನು ಸಂಗ್ರಹಿಸಿ ಈ ಸ್ವತ್ತು ವಿತರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತೊಂಡೆಬಾವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾಮಾಕ್ಷಿ ರಾಮದಾಸ್, ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಬಳುಟಗಿ ಸೇರಿದಂತೆ ಅಲಕಾಪುರ, ಜಿ ಬೊಮ್ಮಸಂದ್ರ, ಕಲ್ಲಿನಾಯಕನಹಳ್ಳಿ, ತರಿದಾಳು, ಅಲ್ಲಿಪುರ, ಬೇವನಹಳ್ಳಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಪಿಡಿಒಗಳು, ಕೆಎಚ್ಪಿ ಬಣದ ಮುಖಂಡರು, ಸರ್ಕಾರಿ ಸೌಲಭ್ಯಗಳನ್ನು ಪಡೆದ ಫಲಾನುಭವಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು.